ನಾನು ಇಂಡಸ್ಟ್ರಿ ಬಂದು 7 ಇಯರ್ಸ್ ಆಯ್ತು. ಅವಾಗಿಂದ ನೋಡ್ತಾನೆ ಇದ್ದೀನಿ. ನೋಡ್ತಾ ಇದ್ದೀರಿ, ನೋಡಿದ್ದೀರಾ? ವಾ, ಥ್ಯಾಂಕ್ ಯು. ಅವಾಗಿಂದ ಏನಾದ್ರೂ ಒಂದು ಪ್ರಯತ್ನ ಪಡ್ತಾನೆ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗದೆ ಇದ್ರೂ ಬಟ್ ಪ್ರಯತ್ನ ಅಂತ ಬಿಟ್ಟಿಲ್ಲ ಅಷ್ಟೇ ಸರ್. ಯಾಕಂದ್ರೆ ಸರ್ ನಾನು ಹೇಳ್ತೀನಲ್ಲ ಸರ್, ಕಾಂಪಿಟೇಷನ್ ಇದ್ದೇ ಇದೆ. ಸರ್ ಪ್ರತಿ ದಿನ ಒಬ್ಬ ನಾರ್ಮಲ್ ಪರ್ಸನ್ಗೂ ಇವತ್ತು ಬೆಳಗ್ಗೆ ಎದ್ದ ಅಂದರೆ ಒಂದೇ ಒಂದು ವಾರ್. ಈಗ ನಿಮ್ಮದೇ ಆಗಲಿ ಯಾರೇ ಆಗಲಿ, ಒಬ್ಬ ಕೆಲ್ಸಕ್ಕೆ ಹೋಗ್ತದಾನೆ, ಒಬ್ಬ ಕೂಲಿ ಕೆಲ್ಸಕ್ಕೆ ಹೋಗ್ತಾನೆ, ಪಾಪ ಅವ್ನು ಬೆಳಗ್ಗೆ ಎದ್ದು ಅವನದೇ ಹೋದ ಒಂದು ವಾರ್ ಸ್ಟ್ರಗಲ್ ಇದ್ದೇ ಇದೆ. ಆ ಸ್ಟ್ರಗಲ್ ಪಡ್ತಾನೇ ಇರಬೇಕು, ಕೊನೆವರೆಗೂ ಸ್ಟ್ರಗಲ್ ಪಡ್ತಾ ಇರಬೇಕು. ಬಟ್ ಎಲ್ಲೋ ಯಾವತ್ತು ಅವ್ನು ಬಿಡಲ್ವೋ ಒಂದಲ್ಲ ಒಂದು ದಿವಸ ಗೆಲ್ತಾರೆ. ಆ ನಂಬಿಕೆಯಿಂದ ಇಷ್ಟು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನಿಲ್ಸಕ್ಕೆ ಹೋಗಲ್ಲ. ಈ ಸಿನಿಮಾದಲ್ಲಿ ಮೂಲಕನೇ ತುಂಬಾ ಅಂದ್ರೆ ಮೇನ್ ಲೀಡ್ ರೋಲ್ ಆ ಥರದನ್ನ ಸಿಕ್ಕಿರ್ಬೋದು. ಹೌದು ಸರ್. ಈ ಸಿನಿಮಾ ಆದ್ಮೇಲೆನಾ ಈ ಸಿನಿಮಾದಲ್ಲಿ ಇಷ್ಟು ವರ್ಷ ಸ್ಟ್ರಗಲ್ ಇಷ್ಟು ವರ್ಷ ನಾನು ಸಿನಿಮಾದಲ್ಲಿ ತುಂಬಾ ಲೀಡ್ ರೋಲ್. ಹೌದು, ಅದನ್ನ 100% ಹೇಳ್ತೀನಿ. ಇಷ್ಟು ವರ್ಷ ನಾನು ಯಾವ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದೀನಿ, 30ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದೀನಿ ನಾನು. ರಿಲೀಸ್ ಆಗಿದೆ, ಎಲ್ಲ ರಿಲೀಸ್ ಆಗಿದೆ. ಸೊ 30ಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ ಮಾಡಿದ್ರಲ್ಲಿ ಇದು ತುಂಬ ಇಂಪಾರ್ಟೆಂಟ್, ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಸರ್. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸಿನಿಮಾದ ಆದಷ್ಟು ಭಾರ ನನ್ನ ತಲೆ ಮೇಲೆ ಇದೆ. ಸೊ ಅದಕ್ಕೆ ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀವಿ ಸರ್. ಎಲ್ಲೂ ಎಂತೆಲ್ಲ ಸಾಂಗ್ ಬೇರೆ ಇದೆಲ್ಲ ಸರ್. 2 ಸಾಂಗಲ್ಲಿ ಹೀರೋಯಿನ್ ಜೊತೆ ಒಂದು ಸಾಂಗ್ ಇದೆ, ಡ್ಯಾನ್ಸ್ ಬೇರೆ ಮಾಡಿದ್ದೀನಿ. ಸೊ ಕನ್ಫರ್ಮ್ ಆಗಿ ಹೇಳ್ಬೋದು.